ಕೂಗು ಕೋಳಿಗೆ ಖಾರ ಮಸಾಲ ಕುಕ್ಕು ಇವಾಗ ಹೋಗಿ ಕೋಳಿ ಮಸಾಲೆ ಬಿಸಿ ಬಿಸಿಯಾಗಿ ಮಸಾಲೆ ಮಾಡ್ತೀವಿ. ವಿಡಿಯೋ ನೋಡ್ಬೋದು ನೀವು. ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಸಿಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲೋ ಫಸ್ಟ್ ರಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ನೀನೇ ಅಡಿಗೆ ಮಾಡ್ತೀಯಮ್ಮ? ಮುದ್ದೆ ಮಾಡ್ತೀನಿ. ಏನ್ ಮಾಡ್ತೀಯಾ? ಮುದ್ದೆ. ಬಿಸಿ ಬಿಸಿ ಮುದ್ದೆ. ಸೂಪರ್. ನೀನೇ ಅಡಿಗೆ ಮಾಡ್ತೀಯಮ್ಮ? ನೀನೇನ್ ಮಾಡ್ತೀಯಾ? ನಾನ್ ನಾಟಿ ಕೋಳಿ ಸಾರು ಮಾಡ್ತೀನಿ. ನಾಟಿ ಕೋಳಿ ಸಾರು. ಈ ಕಡೆ ಮುದ್ದೆ, ಈ ಕಡೆ ನಾಟಿ ಕೋಳಿ. ನೀನೇನಪ್ಪ ಮಾಡ್ತೀಯಾ? ನೀವಿಬ್ರು ಅಡಿಗೆ ಮಾಡ್ತೀನಾ, ನಾನ್ ಬಾರಿಸ್ತೀನಿ. ಏನಂತೀರಾ? ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಳಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ನೋಡಿ ಸ್ನೇಹಿತರೆ, ನಾಟಿ ಕೋಳಿ ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಮಾಡ್ತಾ ಇದ್ದೀವಿ. ನಾಟಿ ಕೋಳಿನ ತಂದು ಕ್ಲೀನ್ ಮಾಡಿ ನೋಡಿ, ಒಲೆಯಲ್ಲಿ ಕ್ಲೀನಾಗಿ ಸುಡ್ತಾ ಇದ್ದೀವಿ. ಸುಟ್ಟಿದ ಮೇಲೆ ಅಲ್ಲಿ ಅರಿಶಿನ ಹಾಕಿ ಕ್ಲೀನಾಗಿ ಅದಕ್ಕೆ ಕೋಳಿಗೆ ವಾಶ್ ಮಾಡಿ ನಾವೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಕಟಿಂಗ್ ಬರೋಲ್ಲ, ಆದ್ರೂ ಸಿಂಪಲ್ಲಾಗಿ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊತಾ ಇದ್ದೀವಿ ಕಟಿಂಗ್. ಅದು ಒಲೆ ಮುಂದೆ ನಿಂತು ಒಲೆ ಹಚ್ಚುವಾಗ ಪ್ರೀತಿಯಿಂದ ಅಡುಗೆ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಒಲೆ ಹಚ್ಚಿದಾಗಿದೆ, ಪಾತ್ರೆ ಇಟ್ಟಾಯಿತು, ಒಂದು 5 ಸ್ಪೂನ್ 10 ಸ್ಪೂನ್ ಎಣ್ಣೆ ಬಿಟ್ಟಾಯಿತು, ಸಾಸಿವೆ ಹಾಕಿದಾಯಿತು. ನಾಟಿ ಕೋಳಿ ಬಂದು 5 ರಿಂದ 6 kg ನಾಟಿ ಕೋಳಿ, ಸ್ವಲ್ಪ ಕರಿಬೇವು, ಇದು ಬಂದು ಸಾಂಬಾರು ಈರುಳ್ಳಿ ಚಿಕ್ಕದು ಬಿಡ್ತಾರೆ. ಸಾಂಬಾರು ಈರುಳ್ಳಿನ ಪೇಸ್ಟಾಗಿ ರುಬ್ಕೊಂಡಿದ್ದೀವಿ. ಯಾಕಂದರೆ ಸಾಂಬಾರು ಈರುಳ್ಳಿ ಬಂದು ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಕೋಳಿಗೆ. ಸಾಂಬಾರು ಈರುಳ್ಳಿ ಬಂದು ಪೇಸ್ಟಾಗಿ ರುಬ್ಬಿ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚಕ್ಕೆ, ಲವಂಗ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟಾಗಿ ರುಬ್ಬಿ ಅದು ಹಾಕ್ಕೊತಾ ಇದ್ವಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿ, ಟೊಮೊಟೊ ಸ್ವಲ್ಪ ಹಾಕಿ. ಟೊಮೊಟೊ ಯಾವತ್ತೂ ಮಟನ್ ಚಿಕನ್ಗೆ ಸ್ವಲ್ಪ ಕಮ್ಮಿ ತಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಬಾಮೈದ ಬಂದ ಬೈಕಲ್ಲಿ ರಪ ಅಂತ ಬಾರಿಸ್ತಾನೆ ಇವಾಗ. ಈಗ ಮತ್ತೆ ನೋಡಿ, ಎಲ್ಲರೂ ಕೂತ್ಕೊಂಡಿದ್ದೀವಿ. ನಾಟಿ ಕೋಳಿ ನೋಡಿ, ನಾಟಿ ಕೋಳಿ ಬಂದು 5 ರಿಂದ 6 kg ನಾಟಿ ಕೋಳಿ ಫ್ರೆಶ್ಶಾಗಿ ಅಲ್ಲೇ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿರೋದು. ನಾಟಿ ಕೋಳಿ ಹಾಕಿ ರಪ ಅಂತ ತಿರುಗಿಸಿ. ಏನಂತೀರಾ ನೋಡಿ, ಈ ಥರ ಕ್ಲೀನಾಗಿ ಆ ಒಲೆ, ಆ ಲೊಕೇಶನ್ನು ಖಂಡಿತವಾಗಲೇ ಹಳ್ಳಿ ಕಡೆ, ಹಳ್ಳಿ ಅಂದರೆ ಹಳ್ಳಿ ಅಲ್ವಾ, ಅಷ್ಟೇ ಪ್ರೀತಿ. ಅಲ್ಲಿ ಜನ ಅಷ್ಟೇ ಪ್ರೀತಿ ಕೊಡ್ತಾರೆ ಖಂಡಿತವಾಗಲೇ. ರೈತರು ಮಾಡುವಂಥ ಅಡುಗೆ ಖಂಡಿತವಾಗ್ಲೂ ಒಂದು ಸಲ ತಿಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬೋದು. ಉಪ್ಪು ಹಾಕಿದ್ಮೇಲೆ ನೋಡಿ, ಎಲ್ಲರೂ ಫುಲ್ ಎಲ್ಲ ಫ್ಯಾಮ್ಲಿ ಇದು ಎಲ್ಲರೂ ಮಿಕ್ಸ್ ಮಾಡ್ತಾಯಿದ್ರು. ಟೇಸ್ಟ್ ನೋಡ್ತಾಯಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಯಾವುದೇ ಒಂದು ಕಲರ್ ಏನಿಲ್ಲ ಕಣ್ರಿ. ಖಾರದ ಪುಡಿ, ಧನಿಯಾ ಪುಡಿ ನೋಡಿ 2 ಪುಡಿ ಹಾಕ್ಕೊತಾ ಇದ್ವಿ. ಮತ್ತು ರಪ ನೋಡಿ ತಿರುಗಿಸಿದಾದ್ಮೇಲೆ ಸ್ವಲ್ಪ ನೀರು ಹಾಕಿ, ಯಾಕಂದರೆ ಒಲೆಯಲ್ಲಿ ಸ್ವಲ್ಪ ಬೇಗ ಬೆಂದೋಗುತ್ತೆ. ನೀರು ಹಾಕ್ತಾಯಿದ್ವಿ. ನೀರು ಹಾಕಿದ್ಮೇಲೆ ಒಂದು 10 ರಿಂದ 15 ನಿಮಿಷ ಸಾಕು. ನೋಡಿ ಹೆಂಗಿದೆ ಅಂದ್ಬಿಟ್ಟು ಒಂದು ಸಲ ತಿಂದರೆ ಟೇಸ್ಟಿಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ ನಾಟಿ ಕೋಳಿ ಸಾರು. ಆ ನಾಟಿ ಕೋಳಿ ಸಾರು ಆ ಒಲೆಯಲ್ಲಿ ಮಾಡುವಂಥ ಅಡುಗೆ ಹೇಳೋಕ್ಕಾಗಲ್ಲ ಕಂಡು, ಅಷ್ಟು ಸಖತ್ತಾಗಿ. ಅದೇ ಟೈಮ್ಗೆ ಬಳೆ ಹಾಕೋರು ಬಂದರು. ಹೆಣ್ಮಕ್ಳೆಲ್ಲ ಪ್ರತಿಯೊಬ್ಬರು ಬಳೆ ಹಾಕ್ಕೊಂಡ್ರು. ಹೆಣ್ಮಕ್ಳಿಗೆ ಬಳೆ ಅಂದರೆ ತುಂಬ ಇಷ್ಟ ಅಲ್ವಾ. ನೋಡಿ, ಪ್ರತಿಯೊಬ್ಬರು ಎಷ್ಟು ಖುಷಿಯಿಂದ ಬಳೆ ಹಾಕ್ಕೊತಾರೆ. ಅದೊಂಥರ ಒಟ್ಟಿಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಜಾ ಇದೆಯಲ್ಲ, ಮರೆಯೋಕ್ಕಾಗಲ್ಲ. ಫೈನಲಾಗಿ ಊಟ ತಿಂತಾಯಿದ್ವಿ. ಸಖತ್ತಾಗಿತ್ತು ಗುರು. ಬಿಸಿ ಬಿಸಿ ಅನ್ನ, ರೈತರು ಬೆಳೆದಿರೋ ರೈಸ್, ಇದು ಸಖತ್ತಾಗಿತ್ತು. ನಾಟಿ ಕೋಳಿ ಸಾರು ಒಂದು ಸಲ ತಿಂದರೆ ಟೇಸ್ಟಿಗೆ ಕಳೆದೋಗ್ತೀರಾ ಖಂಡಿತವಳು. ನೀವು ಫ್ರೀ ಇರೋವಾಗ ಮನೇಲೆಲ್ಲರೂ ಕೂತ್ಕೊಂಡಿರ್ತಾರೆ, ಮಜವಾಗಿ ತಿನ್ನಿ, ಮಜಾ ಮಾಡ್ಕೊಳ್ಳಿ. ನಾನು ಮುದ್ದೆ ಮಾಡ್ತೀನಿ, ಅನ್ನ ಮಾಡಿದ್ದೀನಿ, ಬಿರಿಯಾನಿ ಮಾಡಿದ್ದೀನಿ, ಇದು ಚಿಕನ್ ಕಬಾಬ್ ಮಾಡಿದ್ದೀನಿ, ಟೊಮೆಟೊ ಬಾತ್ ಮಾಡಿದ್ದೀನಿ, ಚಪಾತಿ ಮಾಡಿದ್ದೀನಿ, ದೋಸೆ ಇಡ್ಲಿ ಎಲ್ಲ ಮಾಡ್ತಾ ಇದ್ದೀನಿ, ಸಾಂಬಾರುಗಳು ಮಾಡ್ತೀನಿ, ಹಳೆ ಕಾಲ ಗಂಜಿ ಮಾಡ್ತಾ ಇದ್ದೀನಿ, ರಾಗಿ ಗಂಜಿ, ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ.